ಹುಬ್ಬಳ್ಳಿ ನಗರದ ಬೆಂಗೇರಿಯಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಸಂಪ್ರದಾಯಬದ್ಧ ಅಗ್ನಿ ಸೇವೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಭಕ್ತರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಗ್ನಿಸೇವೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಅಗ್ನಿಸೇವೆಯ ನಂತರ ಶ್ರೀ ಹಟೇಲ ಭಾಷಾರವರ ಗಲ್ಲಿಗಳಲ್ಲಿ ಗುರುಹಿರಿಯರು, ಯುವಕರು ಹಾಗೂ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. 2 ಹೆಜ್ಜೆ ಮೇಳ ತಂಡದ ಸಾಂಪ್ರದಾಯಿಕ ನೃತ್ಯ ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿತು. ಈ ವೇಳೆ ಸರ್ವಧರ್ಮ ಸಮಾಜ ಸೇವಕ ಡಾ. ರಮೇಶ್ ಮಹಾದೇವಪ್ಪನವರ ಅವರು ಸಹ ಅಗ್ನಿಸೇವೆಯಲ್ಲಿ ಭಾಗವಹಿಸಿ, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರು ಸೇರಿದಂತೆ ಎಲ್ಲ ಜನರು ಸುಖ ಸಮೃದ್ಧಿಯಿಂದ ಬದುಕಲಿ ಎಂದು ಪ್ರಾರ್ಥಿಸಿದರು. ಮೊಹರಂ ಹಬ್ಬದ ಈ ಧಾರ್ಮಿಕ ಆಚರಣೆ ಬೆಂಗೇರಿಯಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ಸೌಹಾರ್ದತೆಯ ಸಂಕೇತವಾಗಿ ನಡೆಯಿತು. ವಿವಿಧ ಸಮುದಾಯಗಳ ಜನರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಗಿರೀಶ್ ಶಿಂಧೆ, ಕನ್ನಡ ನ್ಯೂಸ್. ಶಕುನಿ ಮಾಮ ಯಾಕ ಬರ್ವಲ್ಲ ತಮ್ಮ ಇನ್ನ ಹಾಡಕ. ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಬೆಂಗೇರಿ ಗ್ರಾಮ ದೇವತೆ ತಾಯಿಯ ಪಾದ ಮುಟ್ಟ ಶಕುನಿ ಮಾಮ ಯಾಕ ಬರ್ವಲ್ಲ ತಮ್ಮ ಇನ್ನ ಹಾಡಕ. ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಬೆಂಗೇರಿ ಗ್ರಾಮ ದೇವತೆ ತಾಯಿಯ ಪಾದ ಮುಟ್ಟ ಬಂದೈತಿ ಮೊಹರಮಕ ಶರಣರ ಸೇವೆ ಮಾಡುವುದಕ್ಕ.
ವಿಶೇಷವಾಗಿ ಇವತ್ತಿನ ದಿನ ಬೆಂಗೇರಿಯಲ್ಲಿ ಅತಿ ವಿಜೃಂಭಣೆಯ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬೆರೆಯುವಂತ ಈ ಮೊಹರಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸತತವಾಗಿ 5 ದಿನಗಳ ಕಾಲ ಪ್ರತಿದಿನ ವಿವಿಧ ಹೆಜ್ಜೆ ಮೇಳದೊಂದಿಗೆ ವಿವಿಧ ವಾದ್ಯದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಬೆಂಗೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು 5ನೇ ದಿನ ಕೊನೆಯ ದಿನ ಮುಂಜಾನೆ ಪವಾಡ ಎಂಬಂತೆ ಅಗ್ನಿಯಲ್ಲಿ ಹಾಯುವ ಮೂಲಕ ಈ ಒಂದು ಪವಾಡ ಮುಂಜಾನೆ 7 ಗಂಟೆಗೆ ನಡೀತು. ಈಗ ಎಲ್ಲ ಕಷ್ಟಗಳನ್ನು ಪರಿಹರಿಸಲೆಂದು ಆ ದೇವರ ಒಂದು ಆಶೀರ್ವಾದದಿಂದ ಇಲ್ಲಿ ಹಲವಾರು ಪವಾಡ ಕಾರ್ಯಕ್ರಮ ನಡೀತಾ ಇದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ದೇವರಿಗೆ ಏನು ಮನಸ್ಸಿನಿಂದ ಬೇಡ್ತೇವೋ ಅದು ಯಶಸ್ವಿ ಆಗ್ತದೆ ಅಂತ ಹೇಳಿ ಪ್ರತೀತಿ ಇದೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಪಡೆಯುವಂತ ಒಂದು ಖುಷಿ ಸುದ್ದಿ ಇಲ್ಲಿದೆ. ಅದೇ ರೀತಿ ಯಾವುದೇ ಮನಸ್ಸಿನ ತೊಂದರೆ ಇದ್ರು ಸಹ ದೇವರ ಕಡೆ ಬೇಡ್ಕೊಂಡ್ರೆ ಅದು ಸಾಲ್ವ್ ಆಗ್ತದೆ ಅಂತ ಹೇಳಿ ಇಲ್ಲಿ ಒಂದು ವಿಶೇಷವಾದ ಪ್ರತೀತಿ ಇದೆ. ಮತ್ತು ಇವತ್ತು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಹಲವಾರು ವಿವಿಧ ರೀತಿಯ ಪವಾಡಗಳು ಇಲ್ಲಿ ಜರುಗ್ತಾ ಇದಾವೆ. ಇವತ್ತು ಸಾಯಂಕಾಲ ರಾತ್ರಿ 12 ಗಂಟೆಗೆ ಒಳಗೆ ಹೋಗುವ ಕಾರ್ಯಕ್ರಮ, ಅದೇ ರೀತಿ ಸಂಡೇ ದಿನ 3 ದಿನದ ಜಾತ್ರಾ ಕಾರ್ಯಕ್ರಮ, ಅವತ್ತು ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಒಂದು ಖುಷಿ ಅಂದ್ರೆ ಇಡೀ ಜಿಲ್ಲಾದ್ಯಂತ ನಮ್ಮ ಬೆಂಗೇರಿಯ ಈ ಒಂದು ಕಾರ್ಯಕ್ರಮ ಇರಬಹುದು, ಮೊಹರಂ ಹಬ್ಬ ಅತಿ ವಿಜೃಂಭಣೆ ಜರುಗ್ತಾ ಇದೆ ಅಂದ್ರೆ ಅದು ಬಹಳಷ್ಟು ಖುಷಿ. ಇವ್ರಿಗೆ ಪ್ರೀತಿ ಬಾಂಧವ್ಯ ಬೆಸೆಯುವ ಈ ಹಬ್ಬ ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಮಳೆಯ ಬಗ್ಗೆ ನಮ್ಮ ಎಲ್ಲ ರೈತರು ಎಲ್ಲ ಹಿರಿಯರು ಕೇಳಿದ್ದಾರೆ. ಇನ್ನು 3 ದಿನದಲ್ಲಿ ಅತಿ ಹೆಚ್ಚಿನ 5 ರಿಂದ 6 ದಿನದ ಒಳಗಡೆ ಮಳೆ ಬರ್ತದೆ ಅಂತೇಳಿ ಇಲ್ಲಿ ವಾಗ್ಮಯ ಆಗಿದೆ. ಆ ದೇವರು ಏನ್ ಹೇಳ್ತಾರೆ ಅದು ಯಾವತ್ತೂ ತಪ್ಪಿಲ್ಲ. ಇನ್ನು 5 ರಿಂದ 6 ದಿನದ ಒಳಗೆ ಇಲ್ಲಿ ಮಳೆ ಆಗ್ತದೆ ಅಂತೇಳಿ ಪವಾಡ ಆಗಿದೆ ಅಂತ ಈ ಸಂದರ್ಭ ಹೇಳ್ಬೋದು. ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರು ಮೊಹರಂ ಹಬ್ಬದ ಬಗ್ಗೆ ಹೇಳಿದಾರ. ಭಾಳ ಹೇಳುವಂಗಿಲ್ಲ. ಮೊಹರಮ್ಮದ ಬಗ್ಗೆ ನೋಡ್ಬೇಕು ಎಲ್ಲಾರ ಅಂದ್ರೆ ಬೆಂಗೇರಿಯಲ್ಲಿ. ಇಡೀ ನಮ್ಮ ಈ ಧಾರವಾಡ ಜಿಲ್ಲಾದೊಳಗೆ ಅಂದ್ರೆ ಅತಿ ಅತ್ಯುತ್ತಮವಾಗಿ ಮಜಲ್ ಇರ್ಬೋದು. ಆಮೇಲೆ ಇಲ್ಲಿ ಕೆಲವೊಂದು ಹೇಳಿಕೆ ಕೂಡ ನಮ್ಮ ಹೋಟೆಲ್ ಭಾಷೆ ನಡೀತಾ ಇದೆ. ನಿರಂತರ ಸುಮಾರು ವರ್ಷದಿಂದ ಒಂದು 100 ವರ್ಷದಿಂದ ಹೇಳಿಕೆ ಕೂಡ ನಡೀತಾ ಇದೆ. ಮತ್ತೆ ಇಲ್ಲಿ ಹೇಳಿಕೆ ಈಗ ನೀವು ಹೇಳಬಹುದು ಮಳೆ ಬಗ್ಗೆ ಕೇಳಿದ್ರಲ್ಲ, ಅವ್ರ ವಾಗ್ದಾನ ಏನ್ ಮಾಡಿದಾರ ಅಂದ್ರೆ 5 ರಿಂದ 6 ದಿನದೊಳಗೆ ಮಳೆ ಬರ್ತದೆ ಅಂತ ಹೇಳಿದಾರೆ. ಇವತ್ತು ನೀವು ಕಾದ್ ನೋಡ್ರಿ, 5 ರಿಂದ 6 ದಿನ ಬಂತಂದ್ರೆ ಮುಂದಿನ ಸಲ ನೀವು ಬರ್ರಿ, ಬಂದಾಗ ಅಟಲ್ ಭಾಷೆಯನ್ನು ಕೂಡ ಒಂದು ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀವಿ. ಅಖಿಲ ಭಾಷಾ ದೇವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ರಾಜ್ಯದ ಜನತೆಗೆ ನಮ್ಮ ಬೆಂಗೇರಿ ಗ್ರಾಮದ ಸಮಸ್ತ ಗುರಿಯರ ವತಿಯಿಂದ ಮೊಟ್ಟ ಮೊದಲಿಗೆ ಮೊಹರಂ ಹಬ್ಬದ ಹಾರ್ದಿಕದ ಶುಭಾಶಯಗಳನ್ನ ಕೋರುತ್ತಾ, ಯಾಕಂತಂದ್ರ ಇದು ಬಹಳಂತ ವಿಶೇಷವಾದಂತ ಮೊಹರಂ ನೋಡ್ಬೇಕಂದ್ರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಶಹರದಲ್ಲಿ ಮತ್ತು ಬೆಂಗೇರಿಯಲ್ಲಿ ತಾವು ಬಂದು ಮೊಹರಂ ನೋಡ್ಬೇಕನ್ನುವಂತ ಮಾತನ್ನ ಮಾಧ್ಯಮ ಮುಖಾಂತರ ಇಲ್ಲಿ ರಾಜ್ಯದ ಜನತೆಗೆ ನಾನು ತಿಳಿಸ್ತಾ ಇದ್ದೇನೆ. ಯಾಕಂತಂದ್ರ ಈ ಅಖಿಲ ಭಾಷಾ ದೇವರ ಬಹಳಷ್ಟು ಪವಾಡಗಳನ್ನ ನಾವು ಸಣ್ಣವರಿದ್ದಿಂದ ಈ ಮಟ್ಟಿಗೆ ನಾವು ನೋಡ್ಕೊಂಡು ಬರ್ತೀವಿ. ಯಾಕಂದ್ರೆ ನಾವು ಸಣ್ಣ ಇದ್ದಾಗ ಹೇಳ್ತಿದ್ವಿ, ನಾವು ಹೇಳ್ತಿರ್ಬೇಕು ಬಿಡಪ್ಪ ಅಂತ ಅನ್ಕೊಂಡಿದ್ವಿ. ಆದ್ರೆ ಹಿಂದೆ ನಮ್ ಹಿರಿಯರಲ್ಲ, ಅವ್ರ ಕಾಲದಾಗಿಂದ ಇವತ್ತು ಪವಾಡ ನೋಡ್ಕೊಂಡ್ ಬಂದಿದ್ದಾವ. ಅವ್ರು ಕೊಟ್ಟಂತ ಮಾತು ಮುಂದಿನ ವರ್ಷ ಬರೋದ್ರೊಳಗೆ ಅದು ಯಶಸ್ವಿ ಆಗಿರುತ್ತೆ. ಆ ಹರಕೆ ಹೊತ್ತಂತ ಭಕ್ತರು ಇಲ್ಲಿ ಬಂದು ಏನ್ ಹರಕೆಯನ್ನ ಅವರು ಮಾಡ್ಕೊಂಡಿರ್ತಾರ, ಆ ಹರಕೆ ಮುಗಿಸುವಂತ ಕೆಲಸವನ್ನ ಇಲ್ಲಿ ಬಂದಂತ ಭಕ್ತರನ್ನ ಮಾಡ್ತಾರ. ಹೀಗಾಗಿ ನಾನು ಮತ್ತೊಮ್ಮೆ ಈ ರಾಜ್ಯದ ಜನತೆಗೆ ಮೊಹರಂ ಹಬ್ಬದ ಹಾರ್ದಿಕದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಕಲಂದರ್ ಮುಲ್ಲಾ ಕೂಡ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಮೊಹರಂ ಹಬ್ಬವನ್ನ ಇವತ್ತು ಒಂದು ಭಾವೈಕ್ಯತೆ ಹಬ್ಬ ಅಂತಂದ್ರೆ ಮೊಹರಂ ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಎಲ್ಲ ಸಮಸ್ತ ಹಿಂದೂ ಮುಸಲ್ಮಾನ್ ಬಾಂಧವರೆಲ್ಲರೂ ಸೇರಿಕೊಂಡು ಈ ಒಂದು ವಿಜೃಂಭಣೆಯ ಮೊಹರಂ ಹಬ್ಬವನ್ನ ತ್ಯಾಗ ಬಲಿದಾನದ ಒಂದು ಸಂಕೇತ ಅಂತಂದ್ರೆ ಮೊಹರಂ ಅಂತ ಹೇಳ್ಬೋದು. ಇದರ ಪ್ರಯುಕ್ತ ಇಡೀ ಎಲ್ಲ ಗ್ರಾಮದ ಜನರೆಲ್ಲ ಕೂಡ್ಕೊಂಡು ಸುತ್ತಮುತ್ತಲಿನ ಬಡಾವಣೆ ಜನರು ಮತ್ತು ಸಮಸ್ತ ಬೆಂಗೇರಿ ಎಲ್ಲರೂ ಕೂಡ ಕೂಡ್ಕೊಂಡು ಈಗ ಸತತ ಇವತ್ತು 5ನೇ ದಿವಸ ಈ ಒಂದು ಮೊಹರಂ ಹಬ್ಬದ ನಿಮಿತ್ತ ಒಂದು ಕಾರ್ಯಕ್ರಮ ಹೆಜ್ಜೆ ಮೇಳದೊಂದಿಗೆ ಈ ಒಂದು ಪ್ರಾರಂಭವಾಗಿದ್ದು ಸುಮಾರು ರಾತ್ರಿ 12 ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ಅತಿ ಒಂದು ವಿಜೃಂಭಣೆಯಿಂದ ಜರುಗುತ್ತೆ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಮೊಹರಂ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಬೀರಪ್ಪ ಖಂಡೇಕರ್, ಮಹಾನಗರ ಪಾಲಿಕೆ ಸದಸ್ಯರು. ಬೆಂಗೇರಿ ಶಹರ ಮೊಹರಂ ಹಬ್ಬದ ಪ್ರಯುಕ್ತ ನಾವೇನು ಎರಡು ಹೆಜ್ಜೆ ಮೇಳ ಸಂಘದ ವತಿಯಿಂದ ನಾವು ಇವತ್ತು ಅಖಿಲ ಭಾಷಾನ
ಮೆರವಣಿಗೆಯ ಮೂಲಕ ನಾವು ಇವತ್ತು ಊರಲ್ಲಿ ಅಡ್ಡಾಡುತ್ತೀವಿ. ಎಲ್ಲರಿಗೂ ಬೆಂಗೇರಿ ಜನತೆಗೆ ನಾನು ಮೊದಲನೇದಾಗಿ ಹೇಳುವುದೇನಂತಂದ್ರೆ, ಜಾತಿ ಭೇದ ಮರೆತು ಇಲ್ಲೇ ಒಂದು ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಹೇಳಿದ್ರೆ ಮೊದಲನೇ ಮಾತು ನಮ್ಮ ಬೆಂಗೇರಿ ಮಾದರಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರಿಗೂ ನಾನು ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಕಾಶಿಮೇಶ್ ಕುಡಲಿ.